ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಎಸ್. ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಸೈಲೆನ್ಸ್ 2 ಎಂಬ ಹಿಂದಿ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರವನ್ನ ಈ ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸೈಲೆನ್ಸ್ ಪಾರ್ಟ್ 1 ಚಿತ್ರದ ಎಕ್ಸ್ಪ್ಲನೇಷನ್ ವಿಡಿಯೋವನ್ನ ಈಗಾಗಲೇ ನಾನು ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ವಿಡಿಯೋವನ್ನ ನೋಡಬಹುದು. ಒಂದು ವೇಳೆ ನೀವು ಸೈಲೆನ್ಸ್ ಪಾರ್ಟ್ 1 ಅನ್ನ ನೋಡಿಲ್ಲ ಅಂದ್ರೂ ಕೂಡ ಈ ವಿಡಿಯೋವನ್ನ ನೋಡಬಹುದು. ಯಾಕೆಂದ್ರೆ ಈ ಚಿತ್ರದಲ್ಲಿ ಬೇರೆ ಒಂದು ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಸೊ ಈ ಚಿತ್ರದ ಆನ್ಲೈನ್ ಸ್ಟೋರಿ ಏನಂದ್ರೆ, ಒಂದು ದಿನ ರಾತ್ರಿ ನೈಟ್ ವೂಲ್ ಎಂಬ ಒಂದು ಬಾರ್ಗೆ ಬಂದ ಒಬ್ಬ ನಿಗೂಢವಾದ ವ್ಯಕ್ತಿ ಅಲ್ಲಿದ್ದ ಜನರನ್ನೆಲ್ಲ ಶೂಟ್ ಮಾಡಿ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿಬಿಡ್ತಾನೆ. ಈಗ ಈ ಕೊಲೆಗಳ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಬಂದ ಚಿತ್ರದ ಹೀರೋ ಎಸಿಪಿ ವರ್ಮಾ ಹಾಗೂ ಅವನ ಟೀಮ್ಗೆ ಅದೇ ಸಮಯಕ್ಕೆ ಸಿಟಿಯಲ್ಲಿ ಒಂದಷ್ಟು ಜನ ಹುಡುಗಿಯರು ತುಂಬಾನೇ ನಿಗೂಢವಾಗಿ ಕೊಲೆಯಾಗ್ತಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ. ಈಗ ಎರಡು ಕ್ರೈಮ್ ಗಳನ್ನ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಚಿತ್ರದ ಹೀರೋ ಅಂಡ್ ಟೀಮ್ಗೆ ಹಾಗೂ ನಮಗೂ ಕೂಡ ಒಂದಷ್ಟು ಶಾಕಿಂಗ್ ಟ್ವಿಸ್ಟ್ ಗಳು ಗೊತ್ತಾಗುತ್ತವೆ. ಆ ದಿನ ರಾತ್ರಿ ಬಾರ್ ನಲ್ಲಿ ನಡೆದ ಶೂಟ್ಔಟ್ಗೂ ಹಾಗೂ ಸಿಟಿಯಲ್ಲಿ ನಡೆಯುತ್ತಿರುವ ಹುಡುಗಿಯರ ಕೊಲೆಗಳಿಗೂ ಇರುವ ಲಿಂಕ್ ಏನು, ಚಿತ್ರದ ಹೀರೋ ಹಾಗೂ ಅವನ ಟೀಮ್ ಈ ಕೊಲೆಗಾರನನ್ನ ಹೇಗೆ ಕಂಡುಹಿಡಿದ್ರು ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನೀವು ಗೆಸ್ ಕೂಡ ಮಾಡಲಾಗದ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಅಜ್ಮಾ ಎಂಬ ಒಬ್ಬಳು ಹುಡುಗಿ ಒಂದು ಹೋಟೆಲ್ ನಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಇಂಟಿಮೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತಿರೋದನ್ನ ನೋಡ್ತೀವಿ. ಹೀಗೆ ಸ್ವಲ್ಪ ಸಮಯದ ನಂತರ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಆ ವ್ಯಕ್ತಿಯ ಲ್ಯಾಪ್ಟಾಪ್ ನಲ್ಲಿ ಏನನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾಳೆ. ತಕ್ಷಣವೇ ತನ್ನ ಮೊಬೈಲ್ ನಲ್ಲಿ ಆ ಲ್ಯಾಪ್ಟಾಪ್ ನ ಸ್ಕ್ರೀನ್ ನ ಒಂದಷ್ಟು ಫೋಟೋಸ್ ಗಳನ್ನ ಕ್ಯಾಪ್ಚರ್ ಮಾಡಿಕೊಳ್ತಾಳೆ. ಇದನ್ನ ನೋಡಿ ಕೋಪಗೊಂಡ ಆ ವ್ಯಕ್ತಿ ಅಜ್ಮಾಳ ಮುಖಕ್ಕೆ ಪಂಚ್ ಮಾಡೋದಕ್ಕೆ ಶುರು ಮಾಡ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋ ಎಸಿಪಿ ವರ್ಮಾನನ್ನ ನೋಡ್ತೀವಿ. ವರ್ಮಾ ಆ ದಿನ ತನ್ನ ಡ್ಯೂಟಿಯನ್ನ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದಾಗ ರಸ್ತೆಯಲ್ಲಿ ಒಬ್ಬ ಹುಡುಗ ಒಬ್ಬಳು ಹುಡುಗಿಯನ್ನ ಹರಾಸ್ ಮಾಡ್ತಿರೋದನ್ನ ನೋಡ್ತಾನೆ. ತಕ್ಷಣವೇ ಅಲ್ಲಿಗೆ ಹೋಗಿ ಆ ಹುಡುಗಿಯನ್ನ ಕಾಪಾಡಿ ಆ ಹುಡುಗನಿಗೆ ಸರಿಯಾಗಿ ಹೊಡೆದು ಅವನನ್ನ ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಹೋಗ್ತಿರುವಾಗ ಅವನಿಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬರುತ್ತೆ. ಎಸಿಪಿ ವರ್ಮಾಗೆ ಕಾಲ್ ಮಾಡಿದ ಕಮಿಷನರ್ ಹೇಳೋದೇನೆಂದ್ರೆ, ಸಿಟಿಯಲ್ಲಿರುವ ತುಂಬಾನೇ ಫೇಮಸ್ ಆಗಿರುವ ನೈಟ್ ವೂಲ್ ಬಾರ್ ನಲ್ಲಿ ಒಂದು ಮಾಸ್ ಶೂಟ್ಔಟ್ ಆಗಿದೆ. ಆ ಶೂಟ್ಔಟ್ ನಲ್ಲಿ ಆ ಬಾರ್ ನಲ್ಲಿ ಪಾರ್ಟಿ ಮಾಡ್ತಾ ಕೂತಿದ್ದ ಸುಮಾರು 10 ಜನ ಕೊಲೆಯಾಗಿದ್ದಾರೆ. ಅದು ಅಲ್ಲದೆ ಅಲ್ಲಿ ಕೊಲೆಯಾಗಿರುವ 10 ಜನಗಳಲ್ಲಿ ಎಂಎಲ್ಎ ಸೆಕ್ರೆಟರಿ ಕೂಡ ಇದ್ದಂತೆ. ಹೈಯರ್ ಆಫೀಸರ್ ಗಳಿಂದ ನನಗೆ ತುಂಬಾನೇ ಪ್ರೆಷರ್ ಆಗ್ತಿದೆ, ತಕ್ಷಣವೇ ನೀನು ಅಲ್ಲಿಗೆ ಹೋಗಿ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡು ಅಂತ ಹೇಳ್ತಾರೆ. ತಕ್ಷಣ ವರ್ಮಾ ತನ್ನ ಟೀಮ್ ಅನ್ನು ಕರೆದುಕೊಂಡು ಶೂಟ್ಔಟ್ ಆಗಿದ್ದ ಆ ಬಾರ್ಗೆ ಹೋಗ್ತಾನೆ. ಕ್ರೈಮ್ ಸ್ಪಾಟ್ ಗೆ ಹೋಗಿ ನೋಡಿದಾಗ ಕಮಿಷನರ್ ಹೇಳಿದಂತೆ ಆ ಕೊಲೆಗಾರ ಅಲ್ಲಿದ್ದವರನ್ನ ಶೂಟ್ ಮಾಡಿ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿರ್ತಾನೆ. ಈಗ ನಮಗೆ ಗೊತ್ತಾಗುವ ಒಂದು ವಿಷಯವೇನೆಂದ್ರೆ, ಆ ಬಾರ್ ನಲ್ಲಿ ನಡೆದ ಶೂಟ್ಔಟ್ ನಲ್ಲಿ ಚಿತ್ರದ ಮೊದಲ ಸೀನ್ ನಲ್ಲಿ ನೋಡಿದ ಅಜ್ಮಾ ಕೂಡ ಕೊಲೆಯಾಗಿರ್ತಾಳೆ. ಈಗ ಅಲ್ಲಿ ಶೂಟ್ಔಟ್ ಆಗಿದ್ದವರಲ್ಲಿ ಗೋವಿಂದ್ ಎಂಬ ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂತ ಗೊತ್ತಾದ ತಕ್ಷಣ ವರ್ಮಾ ತನ್ನ ಟೀಮ್ ಅನ್ನ ಕರೆದುಕೊಂಡು ಅವನನ್ನ ಅಡ್ಮಿಟ್ ಮಾಡಿದ್ದ ಹಾಸ್ಪಿಟಲ್ಗೆ ಹೋಗ್ತಾನೆ. ಅವನನ್ನ ವಿಚಾರಿಸಿದಾಗ ಆತ ಹೇಳುತ್ತಾನಂದ್ರೆ, ಸರ್, ಆ ದಿನ ತುಂಬಾನೇ ರಾತ್ರಿ ಆಗಿದ್ದ ಕಾರಣ ಆ ಕೊಲೆಗಾರನ ಮುಖವನ್ನ ಸರಿಯಾಗಿ ನೋಡೋದಕ್ಕೆ ನನಗೆ ಆಗ್ಲಿಲ್ಲ. ಅದು ಅಲ್ಲದೆ ಆತ ಒಂದು ಬ್ಲಾಕ್ ಕಲರ್ ನ ಹುಡ್ಡಿಯನ್ನ ಹಾಕೊಂಡು ಬಂದಿದ್ದ, ಹೀಗಾಗಿ ಅವನ ಮುಖ ನನಗೆ ಸರಿಯಾಗಿ ಕಾಣಿಸಲೇ ಇಲ್ಲ. ಹೀಗೆ ಒಳಗಡೆ ಬಂದ ಆತ ತನ್ನ ಬಳಿ ಇದ್ದ ಒಂದು ಗನ್ ಅನ್ನ ಹೊರಗಡೆ ತೆಗೆದು ಅಲ್ಲಿದ್ದವರನ್ನೆಲ್ಲ ಶೂಟ್ ಮಾಡಿ ಸಾಯಿಸಿ ಹೋಗಿಬಿಟ್ಟ ಸರ್ ಅಂತ ಹೇಳ್ತಾನೆ. ಸರಿ ಅಂತ ಈಗ ಆ ಬಾರ್ ನ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ಗಳನ್ನ ಚೆಕ್ ಮಾಡಿದಾಗ ಆ ವ್ಯಕ್ತಿ ಹೇಳಿದ ಹಾಗೇನೆ ಒಬ್ಬ ಬ್ಲಾಕ್ ಕಲರ್ ನ ಹುಡಿಯನ್ನ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಬಂದು ಅಲ್ಲಿದ್ದವರನ್ನೆಲ್ಲ ಶೂಟ್ ಮಾಡಿ ಸಾಯಿಸಿರೋದು ರೆಕಾರ್ಡ್ ಆಗಿರುತ್ತೆ. ಆ ಫುಟೇಜ್ ಅನ್ನ ನೋಡ್ತಿದ್ದಾಗ ಆಫೀಸರ್ ವರ್ಮಾ ಒಂದು ವಿಷಯವನ್ನ ನೋಟಿಸ್ ಮಾಡ್ತಾನೆ. ಶೂಟ್ಔಟ್ ಆಗೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ವೈಟ್ ಕಲರ್ ನ ಹುಡಿಯನ್ನ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಕೂಡ ಆ ಬಾರ್ಗೆ ಬಂದಿರ್ತಾನೆ. ಆದ್ರೆ ಆ ಬಾರ್ ನಲ್ಲಿ ಸಿಕ್ಕಿದ್ದ 10 ಜನರ ಡೆಡ್ ಬಾಡಿಗಳಲ್ಲಿ ಈ ವೈಟ್ ಕಲರ್ ನ ಹುಡಿಯನ್ನ ಹಾಕಿಕೊಂಡಿದ್ದವನ ಬಾಡಿನೇ ಸಿಕ್ಕಿರೋದಿಲ್ಲ. ಜೊತೆಗೆ ಆತ ಶೂಟ್ಔಟ್ ಆಗೋದಕ್ಕೂ ಮುಂಚೆನೆ ಅಲ್ಲಿಂದ ಏನಾದ್ರೂ ಹೊರಗಡೆ ಹೋಗಿದ್ನ ಅಂತ ಚೆಕ್ ಮಾಡಿದಾಗ ಮೇನ್ ಡೋರ್ ನ ಮೂಲಕ ಆತ ಹೊರಗಡೆ ಹೋಗಿರೋದಕ್ಕೆ ಯಾವುದೇ ರೆಕಾರ್ಡ್ಸ್ ಗಳೇ ಸಿಗೋದಿಲ್ಲ. ಹಾಗಾದ್ರೆ ಈತ ಆ ಬಾರ್ ನ ಹಿಂಬದಿಯ ಡೋರ್ ನಿಂದ ಹೊರಗಡೆಗೆ ಎಸ್ಕೇಪ್ ಆಗಿದ್ದಾನೆ ಅಂತ ವರ್ಮಾಗೆ ಕನ್ಫರ್ಮ್ ಆಗುತ್ತೆ. ಸಿಸಿಟಿವಿ ಫುಟೇಜ್ ಗಳನ್ನ ಮತ್ತಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ವರ್ಮಾಗೆ ಮತ್ತೊಂದು ವಿಷಯ ನೋಟಿಸ್ ಆಗುತ್ತೆ. ಆ ಕೊಲೆಗಾರ ಬಾರ್ ನಲ್ಲಿ ಕೂತಿದ್ದ ಜನರನ್ನೆಲ್ಲ ದೂರದಿಂದಾನೇ ಶೂಟ್ ಮಾಡಿ ಸಾಯಿಸಿದ್ರೆ ಅಜ್ಮಾಳನ್ನ ಮಾತ್ರ ತುಂಬಾನೇ ಹತ್ತಿರ ಬಂದು ಶೂಟ್ ಮಾಡಿರ್ತಾನೆ. ಇದನ್ನ ನೋಡಿದ ವರ್ಮಾಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಅದೇನಂದ್ರೆ, ಎಲ್ಲ ಪೊಲೀಸ್ ಆಫೀಸರ್ ಗಳು ಕೂಡ ಎಂಎಲ್ಎ ಸೆಕ್ರೆಟರಿಯನ್ನ ಕೊಲೆ ಮಾಡೋದಕ್ಕೆ ಅಂತಾನೆ ಇಲ್ಲಿ ಶೂಟ್ಔಟ್ ಆಗಿದೆ ಅಂತ ಅಂದುಕೊಂಡಿರ್ತಾರೆ. ಆದ್ರೆ ಅಲ್ಲಿ ನಿಜವಾದ ಟಾರ್ಗೆಟ್ ಅಜ್ಮಾ. ಆಕೆಯ ಕೊಲೆಯನ್ನ ಮುಚ್ಚಿ ಹಾಕೋದಕ್ಕೆ ಅಂತ ಅಲ್ಲಿ ಮಾಸ್ ಶೂಟ್ಔಟ್ ನಡೆದಿದೆ ಅನ್ನುವ ಹಾಗೆ ಈ ಸಿಚುವೇಶನ್ ಅನ್ನ ಫ್ರೇಮ್ ಮಾಡಿದ್ದಾರೆ ಅಂತ ವರ್ಮಾಗೆ ಕನ್ಫರ್ಮ್ ಆಗುತ್ತೆ. ಈಗ ಅಲ್ಲಿ ಕೊಲೆಯಾಗಿದ್ದ ಆ 10 ಜನರ ಐಟಮ್ಸ್ ಗಳನ್ನ ಚೆಕ್ ಮಾಡಿದಾಗ ಅಜ್ಮಾ ಬಳಿ ಇದ್ದ ಮೊಬೈಲ್ ಮಾತ್ರ ಕಾಣಿಸುತ್ತಿಲ್ಲ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿದ ವರ್ಮಾಗೆ ಹಾಗಾದ್ರೆ ಆ ಕೊಲೆಗಾರ ಆಕೆಯನ್ನ ಕೊಲೆ ಮಾಡಿ ಆಕೆ ಬಳಿ ಇದ್ದ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಈಗ ವರ್ಮಾ ತನ್ನ ಅಸಿಸ್ಟೆಂಟ್ ಗೆ ಹೇಳಿ ಅಜ್ಮಾಳ ಬಗ್ಗೆ ಎಲ್ಲ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾನೆ.
ಇಲ್ಲಿಗೆ ಸೀನ್ ಕಟ್ ಆಗಿ ಮತ್ತೊಂದು ಕಡೆ ಸಿಟಿಯಿಂದ ತುಂಬಾನೇ ದೂರದಲ್ಲಿರುವ ಒಂದು ದೊಡ್ಡ ಬಂಗಲೆಯನ್ನ ನೋಡ್ತೀವಿ. ಬಿಲ್ಡಿಂಗ್ ನ ಒಳಗಡೆ ಇದ್ದ ಒಬ್ಬಳು ಹುಡುಗಿ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಇವಳನ್ನ ನೋಡಿದ್ರೆ ಅಲ್ಲಿ ಆಕೆಯನ್ನ ಯಾರೋ ಕೂಡಿ ಹಾಕಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ರಾಜಸ್ಥಾನದ ಜೈಪುರ್ನಲ್ಲಿ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡ್ತಿರುವ ಜಯ ವರ್ಮಾಗೆ ಕಾಲ್ ಮಾಡ್ತಾಳೆ. ಸ್ನೇಹಿತರೆ, ಈ ಜಯ ಕೂಡ ಕೆಲವು ವರ್ಷಗಳ ಹಿಂದೆ ಎಸಿಪಿ ವರ್ಮಾ ಬಳಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿರ್ತಾಳೆ. ಆಕೆ ಮುಂದುವರೆದು, ಸರ್, ಒಂದು ನದಿಯ ಬಳಿ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ನಮಗೆ ಸಿಕ್ಕಿದೆ. ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಕೊಲೆಗಾರ ಮೊದಲಿಗೆ ಆ ಹುಡುಗಿಯನ್ನ ಕತ್ತುಹಿಸಿಕೆ ಕೊಲೆ ಮಾಡಿದ್ದಾನೆ, ನಂತರ ಆಕೆಗೆ ಶೂಟ್ ಮಾಡಿದ್ದಾನೆ. ಈ ಹಿಂದೆ ಇದೇ ರೀತಿಯ ಸಿಮಿಲರ್ ಕೇಸ್ ಅನ್ನ ನೀವು ಇನ್ವೆಸ್ಟಿಗೇಷನ್ ಮಾಡಿದ್ರಿ ಅಂತ ಗೊತ್ತಾಯ್ತು, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಅಂತ ಹೇಳ್ತಾಳೆ. ಆಗ ಆ ಕೊಲೆಗಾರನ ಕೇಸ್ ನ ಬಗ್ಗೆ ನೆನಪು ಮಾಡಿಕೊಂಡ ವರ್ಮಾ, ಹೌದು, ನೀನು ಹೇಳ್ತಿರುವ ರೀತಿ ಒಬ್ಬ ಕೊಲೆಗಾರ ಇದೇ ರೀತಿ ಹುಡುಗಿಯರನ್ನ ಕೊಲೆ ಮಾಡ್ತಿದ್ದ. ಆದ್ರೆ ಮೊನ್ನೆ ನಾನು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಜೈಲಿಗೆ ಹೋದಾಗ ಆ ಕೊಲೆಗಾರ ಇನ್ನು ಕೂಡ ಜೈಲಿನಲ್ಲಿ ಇರೋದನ್ನ ನೋಡಿದೆ. ಇದರರ್ಥ ಆ ಕೊಲೆಗಾರನ ಕೊಲೆಯ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾ ಯಾರೋ ಆ ಹುಡುಗಿಯನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾನೆ. ಮುಂದುವರೆದು, ಕೊಲೆಯಾಗಿರುವ ಆ ಹುಡುಗಿಯ ಡೆಡ್ ಬಾಡಿಯ ಫೋಟೋಗಳನ್ನ ನನಗೆ ಸೆಂಡ್ ಮಾಡು, ನಾನು ಕೂಡ ಚೆಕ್ ಮಾಡ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಈಗ ವರ್ಮಾನ ಟೀಮ್ ನಲ್ಲಿದ್ದ ಆಫೀಸರ್ ಗಳೆಲ್ಲ ಅಜ್ಮಾಳ ಬಗ್ಗೆ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ವರ್ಮಾಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಸರ್, ಆ ಹುಡುಗಿಯ ಹೆಸರು ಅಜ್ಮಾ, ಆಕೆ ಒಬ್ಬಳು ಪ್ರಾಸ್ಟಿಟ್ಯೂಟ್. ಆ ದಿನ ಆಕೆ ಜೊತೆ ಇರ್ಫಾನ್ ಎಂಬ ಒಬ್ಬ ಹುಡುಗ ಆ ಬಾರ್ಗೆ ಹೋಗಿದ್ದ. ಇರ್ಫಾನ್ ಹಾಗೂ ಈ ಅಜ್ಮಾ ಇಬ್ಬರು ಕೂಡ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಅವರಿಬ್ಬರು ಕೂಡ ಆ ಶೂಟ್ಔಟ್ ನಲ್ಲಿ ಅಲ್ಲಿ ಸತ್ತು ಹೋಗಿದ್ದಾರೆ. ಆದ್ರೆ ಅಜ್ಮಾಗೆ ರಿಜ್ವಾನ್ ಎಂಬ ಮತ್ತೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ. ಆ ದಿನ ಅಜ್ಮಾ ಹಾಗೂ ಇರ್ಫಾನ್ ಆ ಬಾರ್ ನಲ್ಲಿ ಕೊಲೆಯಾದಾಗ ಈ ರಿಜ್ವಾನ್ ಅವರ ಜೊತೆ ಇರಲಿಲ್ಲ. ಅಜ್ಮಾಳ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಅಂತ ರಿಜ್ವಾನ್ಗೆ ಫೋನ್ ಮಾಡಿದ್ರೆ ಆತ ಊರಲ್ಲಿಲ್ಲ ಅಂತ ಗೊತ್ತಾಯ್ತು. ಆ ರಿಜ್ವಾನ್ ಊರಿಗೆ ವಾಪಸ್ ಬಂದ ನಂತರ ಅವನನ್ನ ಎನ್ಕ್ವೈರಿ ಮಾಡಿದ್ರೆ ಏನಾದ್ರೂ ಕ್ಲೂಗಳು ಸಿಗಬಹುದು ಸರ್ ಅಂತ ಹೇಳ್ತಾರೆ. ಈ ಕಡೆ ಅಜ್ಮಾಳ ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ವರ್ಮಾಗೆ ಕಾಲ್ ಮಾಡಿ, ಸರ್, ಆ ಹುಡುಗಿ ಕೊಲೆಯಾಗೋದಕ್ಕೂ 2-3 ದಿನಗಳ ಹಿಂದೆ ಆಕೆಯ ಮೈ ಮೇಲೆ ಕೆಲವೊಂದಷ್ಟು ಗಾಯಗಳು ಆಗಿವೆ. ಇದರರ್ಥ ಆಕೆಯ ಕೊಲೆಯಾಗೋದಕ್ಕೂ ಮುಂಚೆ ಆಕೆಯ ಮೇಲೆ ಯಾರೋ ಹಲ್ಲೆ ಮಾಡಿದ್ದಾರೆ. ಆ ಕೊಲೆಗಾರ ಅಜ್ಮಾಳನ್ನ ಮಾತ್ರ ತುಂಬಾನೇ ಹತ್ತಿರ ಬಂದು ಗನ್ ನಿಂದ ಶೂಟ್ ಮಾಡಿ ಸಾಯಿಸಿದ್ದಾನೆ. ನನ್ನ ಪ್ರಕಾರ ಆಕೆ ಕೊಲೆಯಾಗೋದಕ್ಕೂ ಮುಂಚೆ ಆಕೆ ಮೇಲೆ ನಡೆದಿರುವ ಹಲ್ಲೆಗೂ ಹಾಗೂ ನಂತರ ನಡೆದಿರುವ ಕೊಲೆಗಳಿಗೂ ಏನೋ ಲಿಂಕ್ ಇದೆ ಸರ್ ಅಂತ ಹೇಳ್ತಾರೆ. ಈ ಕಡೆ ಒಂದು ದೊಡ್ಡ ಕಂಪನಿಯ ಓನರ್ ಆಗಿರುವ ಅರ್ಜುನ್ ಎಂಬಾತನನ್ನ ನಾವು ನೋಡ್ತೀವಿ. ಸ್ನೇಹಿತರೆ, ಈ ಅರ್ಜುನ್ ತುಂಬಾನೇ ಶ್ರೀಮಂತ ವ್ಯಕ್ತಿ ಆಗಿದ್ದರೂ ಕೂಡ ತಾನೊಬ್ಬ ನಟ ಆಗಬೇಕು ಅಂತ ವಿಚಿತ್ರವಾಗಿ ವರ್ತನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮತ್ತೊಂದು ಕಡೆ ಆ ಹಳೆಯ ಬಿಲ್ಡಿಂಗ್ ನಲ್ಲಿದ್ದ ಆ ಹುಡುಗಿಯ ಬಳಿ ಪ್ರಿಯಾ ಎಂಬಾಕೆ ಬರ್ತಾಳೆ. ಆ ಹುಡುಗಿ ತುಂಬಾನೇ ಅಳುತ್ತಾ, ಮೇಡಮ್, ಇನ್ನು ಎಷ್ಟು ದಿನ, ನಾನು ತಕ್ಷಣವೇ ನನ್ನ ತಂದೆ ತಾಯಿಯನ್ನ ನೋಡ್ಬೇಕು, ನನ್ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಟ್ಟು ಬಿಡಿ ಅಂತ ಬೇಡಿಕೊಳ್ತಾಳೆ. ಆಗ ಆ ಪ್ರಿಯಾ ಎಂಬ ಮಹಿಳೆ, ನಿನ್ನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿರೋದು ಆಡಿಷನ್ಗೆ ಅಂತ, ನಿನ್ನ ಆಡಿಷನ್ ಟೈಮ್ ಇನ್ನು ಕೂಡ ಬಂದಿಲ್ಲ, ನಿನ್ನ ಆಡಿಷನ್ ಮುಗಿಯುವವರೆಗೂ ನಿನ್ನನ್ನ ಎಲ್ಲಿಗೂ ಕೂಡ ಬಿಡೋದಿಲ್ಲ, ಅಷ್ಟಕ್ಕೂ ನಿನ್ನ ತಂದೆ ತಾಯಿನೇ ನಿನ್ನನ್ನ ನನ್ನ ಜೊತೆ ಕಳುಹಿಸಿ ಕೊಟ್ಟಿರೋದು ಅಂತ ಹೇಳ್ತಾ ಆ ರೂಮ್ ನ ಬಾಗಿಲನ್ನ ಹಾಕಿಕೊಂಡು ಆ ಹುಡುಗಿಯನ್ನ ಒಳಗಡೆನೆ ಬಿಟ್ಟು ಹೋಗಿ ಬಿಡ್ತಾಳೆ. ಮತ್ತೊಂದು ಕಡೆ ಈ ಹಿಂದೆ ನಾವು ಅರ್ಜುನ್ ಎಂಬಾತನನ್ನ ನೋಡಿದ್ವಿ ಅಲ್ವಾ, ಆತ ಗೌರವ್ ಎಂಬ ಮತ್ತೊಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ನಾನು ಹೇಳಿರುವ ಕೆಲಸವನ್ನ ಸರಿಯಾಗಿ ಮಾಡಿದ್ಯಾ ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಈ ಗೌರವ್, ಹೌದು ಸರ್, ನೀವು ಹೇಳಿದ ರೀತಿನೇ ಎಲ್ಲ ಕೆಲಸವನ್ನ ಮಾಡಿದ್ದೀವಿ. ಪೊಲೀಸರಿಗೂ ಕೂಡ ಆ ಹುಡುಗಿಯ ಡೆಡ್ ಬಾಡಿ ಯಾರದ್ದು ಅಂತ ಐಡೆಂಟಿಫೈ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ. ಈ ಸರಿ ಹೊಸ ಹುಡುಗಿಯರನ್ನ ಕರೆದುಕೊಂಡು ಬಂದಾಗ ನೀನು ಕೂಡ ಅವರ ಜೊತೆ ಬರಬೇಕು ಅಂತ ಹೇಳ್ತಾ ಫೋನ್ ಅನ್ನ ಕಟ್ ಮಾಡ್ತಾನೆ. ಈ ಕಡೆ ವರ್ಮಾ ಅಂಡ್ ಟೀಮ್ ಅಜ್ಮಾಳ ಮನೆಗೆ ಬಂದು ಮನೆಯನ್ನೆಲ್ಲ ಸರ್ಚ್ ಮಾಡಿದಾಗ ಆಕೆ ಸಾಯೋದಕ್ಕೂ ಮುಂಚೆ ತನ್ನ ಊರಿಗೆ ಒಂದು ಕೊರಿಯರ್ ಮಾಡಿದ್ದಾಳೆ ಅಂತ ಗೊತ್ತಾಗುತ್ತೆ. ತಕ್ಷಣ ಆಕೆ ನೇಟಿವ್ ಪ್ಲೇಸ್ ನ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಎಲ್ಲರೂ ಕೂಡ ಆಕೆ ಮನೆಗೆ ಹೋಗ್ತಾರೆ. ಈಗ ಅಜ್ಮಾಳ ತಾಯಿಗೆ ತನ್ನ ಮಗಳು ಕೊಲೆಯಾಗಿದ್ದಾಳೆ ಅನ್ನುವ ವಿಷಯನೇ ಗೊತ್ತಿರೋದಿಲ್ಲ. ಪೊಲೀಸರು ಒಂದು ಬಾರ್ ನಲ್ಲಿ ನಡೆದ ಶೂಟೌಟ್ ನಲ್ಲಿ ಅಜ್ಮಾ ಸತ್ತು ಹೋಗಿದ್ದಾಳೆ ಅಂತ ಹೇಳುತ್ತಿದ್ದಂತೆ ತುಂಬಾನೇ ದುಃಖಗೊಂಡ ಆಕೆ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅಜ್ಮಾಳ ತಾಯಿಗೆ ಸಮಾಧಾನ ಮಾಡಿ ಆಕೆ ಸಾಯೋದಕ್ಕೂ ಮುಂಚೆ ಕಳುಹಿಸಿಕೊಟ್ಟಿದ್ದ ಆ ಕೊರಿಯರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದರ ಒಳಗಡೆ ಒಂದು ಪೆನ್ ಡ್ರೈವ್ ಇರುತ್ತೆ. ತಕ್ಷಣವೇ ಆ ಪೆನ್ ಡ್ರೈವ್ ನಲ್ಲಿ ಏನಿದೆ ಅಂತ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಒಬ್ಬಳು ಹುಡುಗಿಯ ಡೆಡ್ ಬಾಡಿಯ ಫೋಟೋ ಇರುತ್ತೆ. ಸ್ನೇಹಿತರೆ, ಇದರರ್ಥ ಚಿತ್ರದ ಮೊದಲ ಸೀನ್ ನಲ್ಲಿ ಅಜ್ಮಾ ಒಬ್ಬ ಕಸ್ಟಮರ್ ಬಳಿ ಹೋಗಿದ್ಲು ಅಲ್ವಾ, ಆಗ ಅವನ ಲ್ಯಾಪ್ಟಾಪ್ ನಲ್ಲಿ ಏನನ್ನು ನೋಡಿ ತುಂಬಾನೇ ಶಾಕ್ ಆಗಿ ಫೋಟೋವನ್ನ ಕ್ಯಾಪ್ಚರ್ ಮಾಡಿದ್ಲು ಅಲ್ವಾ. ಆಕೆ ಕ್ಯಾಪ್ಚರ್ ಮಾಡಿದ್ದು ಈ ಹುಡುಗಿಯ ಡೆಡ್ ಬಾಡಿಯ ಫೋಟೋವನ್ನೇ. ಈಗ ಆ ಹುಡುಗಿಯ ಡೆಡ್ ಬಾಡಿಯ ಫೋಟೋವನ್ನ ನೋಡ್ತಿದ್ದ ವರ್ಮಾಗೆ ಒಂದು ವಿಷಯ ಸಡನ್ ಆಗಿ ಫ್ಲಾಶ್ ಆಗುತ್ತೆ. ಈ ಫೋಟೋವನ್ನ ನಾನು ಈ ಹಿಂದೆ ಎಲ್ಲೋ ನೋಡಿದ್ದೀನಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ಶಾಕಿಂಗ್ಲಿ ಜೈಪುರ್ನಿಂದ ಕಾಲ್ ಮಾಡಿದ್ದ ಆಫೀಸರ್ ಜಯ ಕಳುಹಿಸಿದ್ದ ಫೋಟೋ ನೆನಪಾಗುತ್ತೆ. ಜಯ ಕಳುಹಿಸಿಕೊಟ್ಟಿದ್ದ ಆ ಹುಡುಗಿಯ ಡೆಡ್ ಬಾಡಿಯನ್ನ ಈ ಫೋಟೋದ ಜೊತೆ ಮ್ಯಾಚ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ 2 ಡೆಡ್ ಬಾಡಿ ಒಂದೇ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿದ ವರ್ಮಾ ಟೀಮ್ಗೆ ತುಂಬಾನೇ ಶಾಕ್ ಆಗುತ್ತೆ. ಅಜ್ಮಾ ಕೊಲೆಯಾಗೋದಕ್ಕೂ ಮುಂಚೆ ಯಾರ ಲ್ಯಾಪ್ಟಾಪ್ ನಿಂದ ಈ ಫೋಟೋವನ್ನ ಕ್ಯಾಪ್ಚರ್ ಮಾಡಿರಬಹುದು ಅಂತ ತುಂಬಾನೇ ತಲೆ ಕೆಡುತ್ತೆ.
ಮತ್ತೊಂದು ಕಡೆ ಊರಿಗೆ ಹೋಗಿದ್ದ ಅಜ್ಮಾಳ ಫ್ರೆಂಡ್ ರಿಜ್ವಾನ್ ವಾಪಸ್ ಬಂದಿದ್ದಾನೆ ಅಂತ ಗೊತ್ತಾಗಿ ಅವನನ್ನ ಸ್ಟೇಷನ್ಗೆ ಕರೆಸಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಸರ್, ಆ ದಿನ ನಾನು ಊರಿಗೆ ಹೋಗೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ಅಜ್ಮಾಳನ್ನ ಭೇಟಿ ಮಾಡಿದ್ದೆ. ಆಗ ಆಕೆ ಮುಖದ ಮೇಲೆ ಗಾಯಗಳು ಆಗಿರೋದನ್ನ ನೋಡಿ ಅದರ ಬಗ್ಗೆ ಕೇಳಿದಾಗ ಆಕೆ ನಾವು ಮಾಡ್ತಿರುವ ಈ ದಂಧೆಯಲ್ಲಿ ಇದೆಲ್ಲ ಕಾಮನ್ ಅಂತ ಹೇಳಿ ಸುಮ್ಮನಾದ್ಲು. ಸರ್, ಅಜ್ಮಾ ಯಾವಾಗಲೂ ಶ್ರೀಮಂತ ಹಾಗೂ ಹೈ ಪ್ರೊಫೈಲ್ ಕ್ಲೈಂಟ್ ಗಳ ಬಳಿನೇ ಹೋಗ್ತಿದ್ಲು. ಆಕೆಯನ್ನ ಈ ರೀತಿ ಕೊಲೆ ಮಾಡುವಷ್ಟು ದ್ವೇಷ ಯಾರಿಗಿತ್ತೋ ಗೊತ್ತಿಲ್ಲ. ಆ ದಿನ ರಾತ್ರಿ ಊರಿಗೆ ಹೋದ ಮೇಲೆ ಆಕೆ ಕೊಲೆಯಾಗಿದೆ. ಆ ನಂತರ ಏನೋ ನಡೆದಿದೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಈಗ ಅಜ್ಮಾ ಸಾಯೋದಕ್ಕೂ ಸ್ವಲ್ಪ ದಿನಗಳ ಮುಂಚೆ ಲ್ಯಾಪ್ಟಾಪ್ ನಿಂದ ಕ್ಯಾಪ್ಚರ್ ಮಾಡಿದ ಆ ಫೋಟೋವನ್ನ ಜೈಗೆ ಕಳುಹಿಸಿ ಎನ್ಕ್ವೈರಿ ಮಾಡಿದಾಗ ಅಜ್ಮಾ ಕ್ಯಾಪ್ಚರ್ ಮಾಡಿದ್ದ ಆ ಫೋಟೋದಲ್ಲಿದ್ದ ಆ ಹುಡುಗಿಯ ಹೆಸರು ತಾರಾ. ಆಕೆ ಸಾಯೋದಕ್ಕೂ ಮುಂಚೆ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಆ ಕೊಲೆಗಾರ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಸ್ನೇಹಿತರೆ, ಆಫೀಸರ್ ಜಯಳ ಮೂಲಕ ನಮಗಿಲ್ಲಿ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಕೊಲೆಯಾಗಿರುವ ಆ ತಾರಾ ಕೂಡ ಒಬ್ಳು ಪ್ರಾಸ್ಟಿಟ್ಯೂಟೇ ಆಗಿರ್ತಾಳೆ. ಇದನ್ನ ಕೇಳಿದ ವರ್ಮಾನ್ ಟೀಮ್ಗೆ ಹಾಗಾದ್ರೆ ತಾರಾಳನ್ನ ಕೊಲೆ ಮಾಡಿರುವ ಆ ಕೊಲೆಗಾರನೇ ಈ ಅಜ್ಮಾಳನ್ನ ಕೂಡ ಕೊಲೆ ಮಾಡಿರಬಹುದು ಅಂತ ಗೆಸ್ ಮಾಡ್ತಾರೆ. ಈಗ ಅಜ್ಮಾಳ ಫೋನ್ ನಂಬರ್ ನ ಹಿಸ್ಟರಿಯನ್ನ ಚೆಕ್ ಮಾಡಿದಾಗ ಗೊತ್ತಾಗೋತೇನಂದ್ರೆ ಆಕೆಯ ಫ್ರೆಂಡ್ಸ್ ಗಳಾಗಿದ್ದ ಇರ್ಫಾನ್ ಹಾಗೂ ರಿಜ್ವಾನ್ ಅನ್ನ ಬಿಟ್ಟು ಬೇರೆ ಇಬ್ಬರು ಕೂಡ ಆಕೆ ಜೊತೆ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ನಲ್ಲಿ ಇರ್ತಿದ್ರು ಅಂತ. ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬನ ಹೆಸರು ರಾಜೀವ್. ಬಹುಶಃ ಆ ರಾಜೀವ್ ಅಜ್ಮಾಳ ರೆಗ್ಯುಲರ್ ಕಸ್ಟಮರ್ ಆಗಿದ್ದ ಅಂತ ಅನ್ಸುತ್ತೆ. ಇದನ್ನ ಬಿಟ್ರೆ ಮತ್ತೊಂದು ನಂಬರ್ ನಿಂದ ಅಮಿಷಾ ಎಂಬ ಆಕೆಯ ಫ್ರೆಂಡ್ ರೆಗ್ಯುಲರ್ ಆಗಿ ಆಕೆ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ಲು ಅಂತ ಹೇಳ್ತಾನೆ. ಮುಂದುವರೆದು, ಸರ್, ಇದರ ಜೊತೆ ಮತ್ತೊಂದು ಆಶ್ಚರ್ಯ ಏನಂದ್ರೆ ಅಜ್ಮಾಗೆ ರೆಗ್ಯುಲರ್ ಆಗಿ ಬೇರೆ ಬೇರೆ ನಂಬರ್ ಗಳಿಂದ ಕೋಡೆಡ್ ಮೆಸೇಜ್ ಗಳು ಬರ್ತಾ ಇದ್ವು. ಆ ಕೋಡೆಡ್ ಮೆಸೇಜ್ ಗಳನ್ನ ತುಂಬಾನೇ ಕಷ್ಟಪಟ್ಟು ಡಿಕೋಡ್ ಮಾಡಿದಾಗ ಗೊತ್ತಾಗಿತ್ತೇನಂದ್ರೆ ಅಜ್ಮಾಗೆ ಯಾರೋ ಈ ರೀತಿ ಕೋಡೆಡ್ ಮೆಸೇಜ್ ಗಳ ಮೂಲಕ ಕಸ್ಟಮರ್ ಬಳಿ ಯಾವಾಗ ಹೋಗ್ಬೇಕು ಹಾಗೂ ಎಲ್ಲಿಗೆ ಹೋಗ್ಬೇಕು ಅಂತ ಮೆಸೇಜ್ ಗಳಲ್ಲಿ ಇನ್ಫಾರ್ಮ್ ಮಾಡ್ತಿದ್ರು. ಈಗ ರಾಜು ಬಗ್ಗೆ ಗೊತ್ತಾಗುತ್ತಿದ್ದಂತೆ ವರ್ಮಾ ಹಾಗೂ ಅವನ ಟೀಮ್ ನವರು ಹೋಗಿ ಅವನನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆತ ಹೇಳುತ್ತೇನೆಂದ್ರೆ, ಸರ್, ಒಂದು ದಿನ ನಾನು ಹಾಗೂ ನನ್ನ ಹೆಂಡತಿ ಒಂದು ಹೋಟೆಲ್ಗೆ ಹೋದಾಗ ಅಲ್ಲಿ ಅಜ್ಮಾ ನನ್ಗೆ ಪರಿಚಯ ಆದ್ಲು. ಆಗಲೇ ನನಗೆ ಗೊತ್ತಾಗಿದ್ದು ಆಕೆ ಒಬ್ಬಳು ಪ್ರಾಸ್ಟಿಟ್ಯೂಟ್ ಅಂತ. ನನಗೆ ಬೇಕಂದಾಗಲೆಲ್ಲ ಅವಳಿಗೆ ಕಾಲ್ ಮಾಡ್ತಿದ್ದೆ. ಆಕೆ ನಮ್ಮ ಹೋಟೆಲ್ಗೆನೆ ಬರ್ತಿದ್ಲು. ಸರ್, ಇದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ. ನನಗೂ ಆಕೆಯ ಕೊಲೆ ಕೇಸ್ಗೂ ಏನು ಸಂಬಂಧನೇ ಇಲ್ಲ ಅಂತ ಹೇಳ್ತಾನೆ. ಇದಾದ ನಂತರ ವರ್ಮಾ ಹಾಗೂ ಅವನ ಟೀಮ್ ನವರು ಅಜ್ಮಾಳ ಜೊತೆ ಯಾವಾಗ್ಲೂ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ನಲ್ಲಿ ಇರ್ತಿದ್ದ ಅಮಿಷಾಳನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಹೋಗ್ತಾರೆ. ಸ್ನೇಹಿತರೆ, ಈಕೆಯನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡಿದಾಗ್ಲೇ ನಮಗೂ ಕೂಡ ಗೊತ್ತಾಗುತ್ತೆ ಈಕೆ ಕೂಡ ಒಬ್ಳು ಪ್ರಾಸ್ಟಿಟ್ಯೂಟ್ ಅಂತ. ವರ್ಮಾ ಅವಳಿಗೆ, ನೀವೆಲ್ಲ ನೋಡೋದಕ್ಕೆ ಚಿಕ್ಕ ಹುಡುಗಿಯರ ರೀತಿ ಕಾಣ್ತಿದ್ದೀರಾ, ನೀವ್ಯಾಕೆ ಈ ಬಿಸ್ನೆಸ್ ನಲ್ಲಿ ಇದ್ದೀರಾ ಅಂತ ವಿಚಾರಿಸುತ್ತಾನೆ. ಅದಕ್ಕೆ ಅಮಿಷಾ, ಸರ್, ಒಂದು ದಿನ ನಮ್ಮ ಊರಿಗೆ ಸಿಟಿಯಿಂದ ಒಂದು ಟೀಮ್ ಬಂದಿತ್ತು. ಅವರು ಒಂದು ಮೂವಿ ಶೂಟಿಂಗ್ ಗೆ ಹುಡುಗಿಯರು ಬೇಕಾಗಿದ್ದಾರೆ ಅಂತ ನಮ್ಮಲ್ಲಿ ಒಂದಷ್ಟು ಜನರನ್ನ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಕರೆದುಕೊಂಡು ಬಂದ್ರು. ಆದ್ರೆ ಇಲ್ಲಿಗೆ ಸ್ವಲ್ಪ ದಿನಗಳು ಕಳೆದ ನಂತರವೇ ನಮಗೆಲ್ಲ ಗೊತ್ತಾಗಿತ್ತು ಅವರು ನಮ್ಮನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಪ್ರಾಸ್ಟಿಟ್ಯೂಷನ್ಗೆ ಅಂತ. ಸರ್, ಆದ್ರೆ ಈ ಎಲ್ಲ ಬಿಸ್ನೆಸ್ ಅನ್ನ ಈ ಸಿಟಿಯಲ್ಲಿ ಯಾರು ನೋಡ್ಕೋತಿದ್ದಾರೆ ಅಂತ ಇದುವರೆಗೂ ಕೂಡ ನಮಗೆ ಗೊತ್ತಾಗಿಲ್ಲ. ನಮಗೆ ಕೇವಲ ಯಾವ ದಿನ ಯಾವ ಸಮಯಕ್ಕೆ ಹಾಗೂ ಯಾವ ಸ್ಥಳಕ್ಕೆ ಹೋಗಬೇಕು ಅಂತ ಮೆಸೇಜ್ ಬರುತ್ತೆ. ನಾವೆಲ್ಲರೂ ಅಲ್ಲಿಗೆ ಹೋಗಿ ದುಡ್ಡನ್ನ ಇಸ್ಕೋತೀವಿ. ಇದನ್ನ ಕೇಳಿದ ಆಫೀಸರ್ ವರ್ಮಾಗೆ ತುಂಬಾನೇ ಶಾಕ್ ಆಗುತ್ತೆ. ಸರಿ, ನಿನ್ನ ಫ್ರೆಂಡ್ ಅಜ್ಮಾ ತುಂಬಾನೇ ಭೀಕರವಾಗಿ ಕೊಲೆಯಾದ್ಲಲ್ಲ, ಆಕೆಯ ಸಾವಿನ ಬಗ್ಗೆ ನಿನಗೇನಾದ್ರೂ ಇನ್ಫಾರ್ಮೇಶನ್ ಗೊತ್ತಿದ್ಯಾ ಅಂತ ಕೇಳ್ತಾನೆ. ಅದನ್ನ ಕೇಳಿದ ಆ ಹುಡುಗಿ ತುಂಬಾನೇ ಹೆದರಿಕೊಳ್ಳುತ್ತಾ, ಸರ್, ಈಗ ನಾನು ಅದರ ಬಗ್ಗೆ ಏನು ಕೂಡ ಹೇಳುವಂತ ಪರಿಸ್ಥಿತಿಯಲ್ಲಿಲ್ಲ. ನಾವು ಪರ್ಸನಲ್ ಆಗಿ ಬೇರೆ ಒಂದು ಜಾಗದಲ್ಲಿ ಮೀಟ್ ಮಾಡಿ ಅದರ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾ ತಕ್ಷಣವೇ ಅಲ್ಲಿಂದ ಹೊರಟು ಹೋಗ್ತಾಳೆ. ಈಗ ಅಮಿಷಾ ಇದ್ದಕ್ಕಿದ್ದಂತೆ ಹೆದರಿಕೊಳ್ಳೋದಕ್ಕೆ ಶುರು ಮಾಡಿದ್ದನ್ನ ನೋಡಿದ ವರ್ಮಾ ಟೀಮ್ ನವರು ಆ ದಿನ ರಾತ್ರಿ ಆಕೆಯ ಮನೆಯ ಅಡ್ರೆಸ್ ಅನ್ನ ಫೈಂಡ್ ಔಟ್ ಮಾಡಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಎಷ್ಟೇ ಡೋರ್ ಬೆಲ್ ಅನ್ನ ರಿಂಗ್ ಮಾಡಿದ್ರು ಕೂಡ ಆ ಹುಡುಗಿ ಬಾಗಿಲನ್ನೇ ತೆಗೆಯೋದಿಲ್ಲ. ತಕ್ಷಣವೇ ಬಾಗಿಲನ್ನ ಮುರಿದು ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆಕೆ ಆಲ್ರೆಡಿ ಫ್ಲೋರ್ ನ ಮೇಲೆ ಸತ್ತು ಬಿದ್ದಿರ್ತಾಳೆ. ಅಲ್ಲೇ ಪಕ್ಕದಲ್ಲಿ ನನ್ನ ಸಾವಿಗೆ ಯಾರು ಕೂಡ ಕಾರಣರಲ್ಲ ಅಂತ ಒಂದು ಡೆತ್ ನೋಟ್ ಅನ್ನ ಕೂಡ ಬರೆದಿಟ್ಟಿರ್ತಾಳೆ. ತಕ್ಷಣವೇ ಅಮಿಷಾಳ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಗೆ ಕಳುಹಿಸಿ ಎಕ್ಸಾಮಿನ್ ಮಾಡಿದಾಗ ಗೊತ್ತಾಗೋತೇನಂದ್ರೆ ಮೊದಲಿಗೆ ಅಮಿಷಾಳ ತಲೆಗೆ ಒಂದು ರಾಡ್ ನಿಂದ ಹೊಡೆದು ಕೊಲೆ ಮಾಡಲಾಗಿದೆ. ಆದ್ರೆ ನಂತರ ಆಕೆ ಕೈಯನ್ನ ಕೊಯ್ದು ಇದೊಂದು ಆತ್ಮಹತ್ಯೆ ಅನ್ನುವ ರೀತಿ ಫ್ರೇಮ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಅಜ್ಮಾಳ ಕೊಲೆಯ ಕೇಸ್ಗೆ ಲಿಂಕ್ ಆಗಿರುವ ಒಬ್ಬೊಬ್ಬರೇ ತುಂಬಾನೇ ನಿಗೂಢವಾಗಿ ಕೊಲೆಯಾಗ್ತಿದ್ದಾರಲ್ಲ ಅಂತ ಪೊಲೀಸರಿಗೆ ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣವೇ ಅಮಿಷಾಳ ಮನೆಗೆ ಹೋಗಿ ಆಕೆ ಮನೆಯಲ್ಲಿ ಸರ್ಚ್ ಮಾಡಿದಾಗ ಆ ದಿನ ರಾತ್ರಿ ಆಕೆ ಒಂದಷ್ಟು ಹುಡುಗಿಯರ ಜೊತೆ ಜೈಪುರ್ಗೆ ಹೋಗೋದಕ್ಕೆ ಅಂತ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿರೋದು ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮತ್ತೊಂದು ಕಡೆ ಜೈಪುರ್ನಲ್ಲಿ ಎಂಎಲ್ಎ ಮಗನಾಗಿದ್ದ ಸನ್ನಿ ಎಂಬಾತ ತನ್ನ ಫ್ರೆಂಡ್ಸ್ ಗಳ ಜೊತೆ ಒಂದು ಹೋಟೆಲ್ಗೆ ಬರ್ತಾನೆ. ಮತ್ತೊಂದು ಕಡೆ ಅನಿತ್ ಎಂಬ ಒಬ್ಬಳು ಮಹಿಳೆ, ನಿಮಗೆ ಮೂವಿಯಲ್ಲಿ ಚಾನ್ಸ್ ಕೊಡಿಸ್ತೀನಿ, ಆಡಿಷನ್ಗೆ ಹೋಗೋಣ ಅಂತ ಒಂದಷ್ಟು ಜನ ಹುಡುಗಿಯರನ್ನ ಕರೆದುಕೊಂಡು ಜೈಪುರ್ಗೆ ಬರ್ತಾಳೆ. ಆದ್ರೆ ಆಕೆ ಮಾತನ್ನ ಕೇಳಿ ಅನುಮಾನಗೊಂಡ ಒಬ್ಬಳು ಹುಡುಗಿ ಆಕೆ ಮೊಬೈಲ್ ಅನ್ನ ಕದ್ದು ಆಕೆಗೆ ಗೊತ್ತಾಗದ ಹಾಗೆ
ಹಾಗೆ ಪೊಲೀಸರಿಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾಳೆ. ಆ ದಿನ ರಾತ್ರಿ ಶಾಕಿಂಗ್ಲಿ ಈ ಅನಿತ್ ಎಂಬ ಮಹಿಳೆ ಆ ಎಲ್ಲ ಹುಡುಗಿಯರನ್ನ ಆ ಸನ್ನಿ ಸ್ಟೇ ಮಾಡಿದ ಹೋಟೆಲ್ಗೆ ಕರೆದುಕೊಂಡು ಹೋಗ್ತಾಳೆ. ಆತ ಹಾಗೂ ಅವನ ಫ್ರೆಂಡ್ಸ್ ಗಳೆಲ್ಲ ಕುಡಿದ ನಶೆಯಲ್ಲಿ ಈ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅಷ್ಟರಲ್ಲೇ ಆ ಹುಡುಗಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ ಕಾರಣ ಎಸಿಪಿ ವರ್ಮಾ ಹಾಗೂ ಜೈಪುರ್ನ ಪೊಲೀಸರೆಲ್ಲ ಸೇರಿ ಅಲ್ಲಿಗೆ ಬಂದು ಆ ಹುಡುಗಿಯರನ್ನ ಸೇವ್ ಮಾಡ್ತಾರೆ. ಈಗ ಅನಿತ್ ಎಂಬ ಮಹಿಳೆಯನ್ನ ಅರೆಸ್ಟ್ ಮಾಡಿ ಆಕೆಗೆ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದಾಗ ಇದರ ಹಿಂದೆ ಗೌರವ್ ಎಂಬ ವ್ಯಕ್ತಿ ಇದ್ದಾನೆ ಅಂತ ಬಾಯ್ಬಿಡ್ತಾಳೆ. ತಕ್ಷಣವೇ ವರ್ಮಾ ಹಾಗೂ ಅವನ ಟೀಮ್ ಹೋಗಿ ಆ ಗೌರವ್ನನ್ನ ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಹೆದರಿಕೊಂಡ ಈ ಗೌರವ್ ನಿಜ ಹೇಳೋದಕ್ಕೆ ಶುರು ಮಾಡ್ತಾನೆ. ಸರ್, 2 ವರ್ಷಗಳ ಹಿಂದೆ ನನಗೆ ಅರ್ಜುನ್ ಎಂಬಾತ ಪರಿಚಯ ಆದ. ನಾನು ಇದುವರೆಗೂ ಅರ್ಜುನ್ನ ಮುಖವನ್ನೇ ನೋಡಿಲ್ಲ. ಆದ್ರೆ ಅವನೇ ನನಗೆ ಈ ರೀತಿ ಪ್ರಾಸ್ಟಿಟ್ಯೂಷನ್ ನ ಬಿಸ್ನೆಸ್ ಮಾಡೋದಕ್ಕೆ ಐಡಿಯಾ ಕೊಟ್ಟಿದ್ದು. ಆತ ಕೊಟ್ಟ ಐಡಿಯಾ ಪ್ರಕಾರನೇ ನಾವೆಲ್ಲ ಹಳ್ಳಿಗಳಿಗೆ ಹೋಗಿ ಯಾರ ಮನೆಯಲ್ಲಿ ವಯಸ್ಸಾದ ಹುಡುಗಿಯರಿರ್ತಾರೋ ಅವರ ಅಪ್ಪ ಅಮ್ಮನನ್ನ ಟಾರ್ಗೆಟ್ ಮಾಡಿ ಅವರಿಗೆ ಒಂದಷ್ಟು ದುಡ್ಡನ್ನ ಕೊಟ್ಟು ಮೂವಿ ಆಕ್ಟಿಂಗ್ ನಲ್ಲಿ ಚಾನ್ಸ್ ಕೊಡಿಸ್ತೀವಿ ಅಂತ ಸುಳ್ಳು ಹೇಳಿ ಇಲ್ಲಿಗೆ ಕರೆದುಕೊಂಡು ಬಂದು ನಂತರ ಅವರನ್ನ ಈ ಬಿಸ್ನೆಸ್ ನಲ್ಲಿ ಇಳಿಸೋದು. ಸರ್, ಇದೆಲ್ಲಕ್ಕೂ ಮಾಸ್ಟರ್ ಮೈಂಡ್ ಅರ್ಜುನೇ. ಆತ ಏನನ್ನ ಹೇಳ್ತಾನೋ ನಾನು ಅಷ್ಟು ಮಾತ್ರ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ವರ್ಮಾ ಮೊದಲಿಗೆ ಜೈಪುರ್ನಲ್ಲಿ ಕೊಲೆಯಾಗಿದ್ದ ಆ ತಾರಾ ಎಂಬ ಹುಡುಗಿಯ ಬಗ್ಗೆ ವಿಚಾರಿಸುತ್ತಾನೆ. ಸರ್, ತಾರಾ ಆ ದಿನ ಜಾನ್ಸನ್ ಎಂಬ ಒಬ್ಬ NRI ಕಸ್ಟಮರ್ ಬಳಿ ಹೋಗಿದ್ಲು. ಜಾನ್ಸನ್ ಫಾರಿನ್ ನಿಂದ ಯಾವಾಗ ಭಾರತಕ್ಕೆ ಬರ್ತಿದ್ನೋ ಆತ ತಾರಾಳನ್ನೇ ಕರೆಸಿಕೊಳ್ತಿದ್ದ. ಸರ್, ಆ ಜಾನ್ಸನ್ ತುಂಬಾನೇ ವಿಚಿತ್ರವಾದ ಹಾಗೂ ಸೈಕೋ ಕ್ಯಾರೆಕ್ಟರ್ ನ ವ್ಯಕ್ತಿಯಾಗಿದ್ದ. ಆತ ಇಂಟಿಮೇಟ್ ಆಗುವಾಗ ತಾರಾಗೆ ತುಂಬಾನೇ ಟಾರ್ಚರ್ ಕೊಟ್ಟು ಎಂಜಾಯ್ ಮಾಡ್ತಿದ್ದ. ಆ ದಿನ ಕೂಡ ತಾರಾ ಅವನ ಬಳಿ ಹೋಗಿದ್ದಾಗ ಆಕೆ ಕತ್ತನ್ನ ಹಿಸುಕಿ ಸಾಯಿಸಿ ಬಿಟ್ಟಿದ್ದ. ಒಂದು ವೇಳೆ ಈ ವಿಷಯ ಹೊರಗಡೆ ಬಂದ್ರೆ ಈ ಕೇಸ್ ನಲ್ಲಿ ನಾನು ಕೂಡ ಸಿಕ್ಕಿ ಹಾಕಿಕೊಳ್ತೀನಿ ಅಂತ ಭಯ ಆಯ್ತು. ತಕ್ಷಣ ನಾನು ತಾರಾಳ ಡೆಡ್ ಬಾಡಿಯನ್ನ ಒಂದು ನದಿಯ ಬಳಿ ತೆಗೆದುಕೊಂಡು ಹೋಗಿ ಆಕೆ ಕುತ್ತಿಗೆಗೆ ಶೂಟ್ ಮಾಡಿ ಆಕೆಯನ್ನ ಯಾರೋ ಆಕೆ ಶತ್ರುಗಳೇ ಕೊಲೆ ಮಾಡಿದ್ದಾರೆ ಅನ್ನುವ ರೀತಿ ಎಲ್ಲರೂ ನಂಬುವ ಹಾಗೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳ್ತಾನೆ. ಅಷ್ಟರಲ್ಲೇ ಮತ್ತೊಂದು ಕಡೆ ವರ್ಮಾನ ಟೀಮ್ ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಆಫೀಸರ್ಗೆ ಅಜ್ಮಾ ಕೊಲೆಯಾದ ದಿನ ಆ ರಿಜ್ವಾನ್ ತನ್ನ ಊರಿಗೆ ಹೋಗೇ ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿದ ವರ್ಮಾ ಟೀಮ್ಗೆ ತುಂಬಾನೇ ಕೋಪ ಬರುತ್ತೆ. ಆ ರಿಜ್ವಾನ್ ಯಾಕೆ ಅಜ್ಮಾ ಕೊಲೆಯಾದ ದಿನ ನಾನು ಊರಿಗೆ ಹೋಗಿದ್ದೆ ಅಂತ ಸುಳ್ಳು ಹೇಳ್ದ ಅಂತ ಕೋಪ ಬಂದು ಅವನನ್ನ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಹೆದರಿಕೊಂಡ ರಿಜ್ವಾನ್ ಅಜ್ಮಾ ಕೊಲೆಯಾದ ದಿನ ಅಸಲಿಗೆ ನಡೆದದ್ದೇನೋ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಅಜ್ಮಾ ಕೊಲೆಯಾಗೋದಕ್ಕೂ ಹಿಂದಿನ ದಿನ ಈತ ಆಕೆಯನ್ನ ಹೋಗಿ ಭೇಟಿ ಮಾಡಿದಾಗ ಆಕೆ ಆ ದಿನ ಕಸ್ಟಮರ್ ನ ಲ್ಯಾಪ್ಟಾಪ್ ನಲ್ಲಿ ನೋಡಿದ ಆ ಹುಡುಗಿಯ ಡೆಡ್ ಬಾಡಿಯ ಬಗ್ಗೆ ಅವನಿಗೆ ಹೇಳಿರ್ತಾಳೆ. ಮುಂದುವರೆದು ರಿಜ್ವಾನ್, ನನಗೆ ಈ ಪ್ರಾಸ್ಟಿಟ್ಯೂಷನ್ ಸಾಕಾಗಿ ಹೋಗಿದೆ. ನಾನು ಆ ಕಸ್ಟಮರ್ ನ ಲ್ಯಾಪ್ಟಾಪ್ ನಲ್ಲಿ ನೋಡಿದ್ದ ಆ ಹುಡುಗಿಯ ಡೆಡ್ ಬಾಡಿಯನ್ನ ಇಟ್ಕೊಂಡು ಆ ಕಸ್ಟಮರ್ ಬಳಿ ದುಡ್ಡನ್ನ ವಸೂಲಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀನಿ. ಒಂದು ವೇಳೆ ಆತ ನನ್ನ ಬ್ಲಾಕ್ ಮೇಲ್ಗೆ ಹೆದರಿ ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ನಾನು ಇದನ್ನ ಪೊಲೀಸರಿಗೆ ಕೊಡ್ತೀನಿ ಅಂತ ಹೆದರಿಸುತ್ತೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಶಾಕ್ ಆದ ರಿಜ್ವಾನ್, ನೋಡು ಅಜ್ಮಾ, ಆ ಕಸ್ಟಮರ್ ತುಂಬಾನೇ ಶ್ರೀಮಂತ ಅಂತ ಅನ್ಸುತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಜೀವಕ್ಕೇನೆ ಅಪಾಯ ಇದೆ ಅಂತ ಹೇಳ್ತಾ ಅಲ್ಲಿಂದ ಊರಿಗೆ ಹೊರಡ್ತಾನೆ. ಆದ್ರೆ ಅಷ್ಟರಲ್ಲೇ ಅರ್ಜುನ್ ಈ ರಿಜ್ವಾನ್ಗೆ ಕಾಲ್ ಮಾಡಿ ನನಗೆ ಒಬ್ಬಳು ಹುಡುಗಿ ದುಡ್ಡನ್ನ ಕೊಡು ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ. ಇವತ್ತು ರಾತ್ರಿ ಆಕೆ ನೈಟ್ ಊಲ್ ಬಾರ್ಗೆ ಹೋಗ್ತಿದ್ದಾಳೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ನೀನು ರಾತ್ರಿ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಅಲ್ಲಿಗೆ ಹೋಗಿ ಆಕೆಗೆ ಬುದ್ಧಿ ಕಲಿಸು ಅಂತ ಹೇಳ್ತಾನೆ. ಈಗ ತನ್ನ ಬಾಸ್ ಅರ್ಜುನ್ ಹೇಳಿದ ಆ ಕೆಲಸವನ್ನ ಮಾಡೋದಕ್ಕೆ ಅಂತ ಈತ ಒಂದು ವೈಟ್ ಕಲರ್ ನ ಹುಡಿಯನ್ನ ಹಾಕೊಂಡು ಆ ಬಾರ್ಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಆಗಲೇ ಅಜ್ಮಾ ಹಾಗೂ ಇರ್ಫಾನ್ ಇರ್ತಾರೆ. ಈತ ಅವರಿಬ್ಬರ ಜೊತೆ ಮಾತನಾಡುತ್ತಾ ನಿಂತಿದ್ದಾಗಲೇ ಅಲ್ಲಿಗೆ ಬ್ಲಾಕ್ ಕಲರ್ ನ ಹುಡಿ ಹಾಕೊಂಡು ಒಬ್ಬ ಬರ್ತಾನೆ. ಆತ ಇದ್ದಕ್ಕಿದ್ದಂತೆ ತನ್ನ ಬಳಿ ಇದ್ದ ಗನ್ ನಿಂದ ಎಲ್ಲರನ್ನ ಶೂಟ್ ಮಾಡ್ತಾ ಬಂದು ಕೊನೆಗೆ ಅಜ್ಮಾಳನ್ನ ಕೂಡ ಹತ್ತಿರದಿಂದ ಶೂಟ್ ಮಾಡ್ತಾನೆ. ಅಜ್ಮಾಳನ್ನ ಹಾಗೂ ಇರ್ಫಾನ್ ನನ್ನ ಶೂಟ್ ಮಾಡಿ ಸಾಯಿಸಿದ ನಂತರ ಆ ಕೊಲೆಗಾರ ಈಕೆ ಬ್ಯಾಗ್ ನಲ್ಲಿ ಮೊಬೈಲ್ ಅನ್ನ ಚೆಕ್ ಮಾಡ್ತಾನೆ. ಅದಾದ ನಂತರ ಅಲ್ಲೇ ನಿಂತಿದ್ದ ಈ ರಿಜ್ವಾನ್ ಅನ್ನ ನೋಡಿದ ಆ ಕೊಲೆಗಾರ ಅವನನ್ನ ಹಿಂದಿನ ಡೋರ್ ನಿಂದ ಹೊರಗಡೆ ಹೋಗೋದಕ್ಕೆ ಹೇಳ್ತಾನೆ. ಈಗ ತನ್ನ ಕಣ್ಣು ಮುಂದೆನೆ ಅಷ್ಟು ಜನ ಕೂಡ ಶೂಟ್ಔಟ್ ನಲ್ಲಿ ಸತ್ತು ಹೋಗಿದ್ದನ್ನ ನೋಡಿದ ಈ ರಿಜ್ವಾನ್ ತಕ್ಷಣವೇ ತನ್ನ ಊರಿಗೆ ಹೊರಟು ಹೋಗಿರ್ತಾನೆ. ಈಗ ಈತ ಹೇಳಿದ್ದನ್ನ ಕೇಳಿದ ವರ್ಮಾಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಆ ಕೊಲೆಗಾರ ಎಲ್ಲರನ್ನ ಕೂಡ ಕೊಲೆ ಮಾಡಿ ಇವನನ್ನ ಮಾತ್ರ ಬಿಟ್ಟು ಕಳಿಸೋದಕ್ಕೆ ಹೇಗೆ ಸಾಧ್ಯ? ನಿಜ ಹೇಳು, ಅಲ್ಲಿಗೆ ಬಂದಿದ್ದವರು ಯಾರು ಅಂತ ಮತ್ತೆ ಹೊಡೆದು ವಿಚಾರಿಸೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಆ ರಿಜ್ವಾನ್ ತುಂಬಾನೇ ನೋವಿನಿಂದ, ಸರ್, ನಾನು ಹೇಳ್ತಿರೋದು ಸತ್ಯ. ನನ್ನ ಬಾಸ್ ಅರ್ಜುನ್ ಆ ಬಾರ್ಗೆ ಹೋಗಿ ಆ ಹುಡುಗಿಗೆ ಬುದ್ಧಿ ಕಲಿಸು ಅಂತ ಹೇಳಿದ್ದಕ್ಕೆ ಅಲ್ಲಿಗೆ ಹೋಗಿದ್ದೆ. ಆದ್ರೆ ನನಗೆ ನಿಜವಾಗಿಯೂ ಗೊತ್ತಿರ್ಲಿಲ್ಲ ಅರ್ಜುನ್ ಹೇಳಿದ್ದು ಈ ಅಜ್ಮಾಳಿಗೆನೆ ಬುದ್ಧಿ ಕಲಿಸು ಅಂತ. ಅಷ್ಟಕ್ಕೂ ನಾನು ಇದುವರೆಗೂ ಅರ್ಜುನ ಮುಖವನ್ನೇ ನೋಡಿಲ್ಲ. ಆತ ಏನೇ ಇದ್ರೂ ಕೂಡ ಫೋನ್ ನಲ್ಲಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾನೆ. ನಾನು ಆತ ಹೇಳಿದ ಕೆಲಸವನ್ನ ಮಾಡ್ತೀನಿ, ಆತ ನನಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾನೆ ಅಂತ ಹೇಳ್ತಾನೆ. ಈಗ ಈ
ರಿಜ್ವಾನ್ ಹೇಳಿದ ಮಾತುಗಳನ್ನ ಕೇಳಿದ ವರ್ಮಾ ಹಾಗೂ ಅವನ ಟೀಮ್ಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಅಜ್ಮಾ ಕೊಲೆಯಾಗುವ ಮುಂಚೆ ಯಾವ ಕಸ್ಟಮರ್ ಬಳಿ ಹೋಗಿದ್ಲೋ ಆತನೇ ಅರ್ಜುನ್. ಅವನ ರೂಮ್ ನಲ್ಲಿದ್ದಾಗಲೇ ಅಜ್ಮಾ ಆಕ್ಸಿಡೆಂಟ್ಲಿ ತಾರಳ ಡೆಡ್ ಬಾಡಿಯ ಫೋಟೋವನ್ನ ಅವನ ಲ್ಯಾಪ್ಟಾಪ್ ನಲ್ಲಿ ನೋಡಿದ್ದಾಳೆ. ಆದ್ರೆ ಅಜ್ಮಾಗೆ ತಾನು ಯಾರ ಬಳಿ ಹೋಗಿದ್ದಾಳೋ ಅವನೇ ಅರ್ಜುನ್ ಅಂತ ಖಂಡಿತವಾಗಿಯೂ ಗೊತ್ತಿರಲಿಲ್ಲ. ಅಜ್ಮಾ ಯಾವಾಗ ತಾರಳ ಡೆಡ್ ಬಾಡಿಯ ಫೋಟೋವನ್ನ ನೋಡಲು ಅಂತ ಗೊತ್ತಾಯ್ತೋ ಅರ್ಜುನ್ ಆಕೆಗೆ 10,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಸುಮ್ಮನಿರೋದಕ್ಕೆ ಹೇಳಿದ್ದಾನೆ. ಆದ್ರೆ ಅಜ್ಮಾ ಅವನಿಗೇನೆ ವಾಪಸ್ ಬ್ಲಾಕ್ ಮೇಲ್ ಮಾಡೋದಕ್ಕೆ ನಿರ್ಧಾರ ಮಾಡಿ ಈ ವಿಷಯವನ್ನ ಅಮಿಷಳ ಬಳಿ ಹೇಳಿದ್ದಾಳೆ. ಈಗ ಇವರೆಲ್ಲರ ಸ್ಟೇಟ್ಮೆಂಟ್ ಗಳನ್ನ ನೋಡಿ ಎಲ್ಲ ಡಾಟ್ಸ್ ಗಳನ್ನ ಕನೆಕ್ಟ್ ಮಾಡಿದಾಗ ಗೊತ್ತಾಗುತ್ತೇನಂದ್ರೆ ಗೌರವ್ ಕಸ್ಟಮರ್ ಗಳನ್ನ ಹುಡುಕ್ತಾನೆ. ಅರ್ಜುನ್ ಗೌರವ್ ಹೇಳಿದ ಆ ಕಸ್ಟಮರ್ ಗಳ ಬಳಿ ಹುಡುಗಿಯರನ್ನ ಕಳುಹಿಸಿಕೊಡ್ತಾನೆ. ಕಸ್ಟಮರ್ ಬಳಿ ಹೋಗಿದ್ದ ಆ ಹುಡುಗಿಯರು ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ರಿಜ್ವಾನ್ಗೆ ಕೊಡ್ತಾರೆ. ನಂತರ ರಿಜ್ವಾನ್ ಆ ದುಡ್ಡನ್ನ ತೆಗೆದುಕೊಂಡು ಹೋಗಿ ಅರ್ಜುನ್ಗೆ ಕೊರಿಯರ್ ಬಾಯ್ ರೀತಿ ಕೊಡ್ತಿರ್ತಾನೆ. ಈಗ ವರ್ಮಾ ರಿಜ್ವಾನ್ಗೆ ಮತ್ತಷ್ಟು ಹೊಡೆದು ಹುಡುಗಿಯರ ಬಳಿ ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಎಲ್ಲಿಗೆ ಹೋಗಿ ಕೊಡ್ತಿದ್ದೆ ಅಂತ ವಿಚಾರಿಸುತ್ತಾನೆ. ರಿಜ್ವಾನ್ ಹೇಳಿದ ಅಡ್ರೆಸ್ ಅನ್ನ ಟ್ರೇಸ್ ಔಟ್ ಮಾಡ್ತಾ ಹೋದಾಗ್ಲೇ ಗೊತ್ತಾಗೋದು ಶಾಕಿಂಗ್ಲಿ ಅದು ರಾಜೀವ್ನ ಆಫೀಸ್ ಅಂತ. ಈಗ ವರ್ಮಾಗೆ ಮತ್ತಷ್ಟು ಕೋಪ ಬಂದು ಅವನಿಗೆ ಸರಿಯಾಗಿ ಹೊಡೆದು ಅರ್ಜುನ್ ಯಾರು ಅಂತ ಕೇಳಿದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆ ರಾಜೀವ್ ಹೇಳೋದನಂದ್ರೆ ಅರ್ಜುನ್ ನನ್ನ ಹೆಂಡತಿಯ ಅಣ್ಣ, ಇದು ಅವನದೇ ಆಫೀಸ್, ನಾನಿಲ್ಲಿ ಕೇವಲ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ವರ್ಮಾ ಟೀಮ್ ತಕ್ಷಣವೇ ಹೋಗಿ ಅರ್ಜುನ್ಗೆ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಮೊದಲೇ ವಿಚಿತ್ರ ಕ್ಯಾರೆಕ್ಟರ್ ನ ವ್ಯಕ್ತಿಯಾಗಿದ್ದ ಅರ್ಜುನ್ ಪೊಲೀಸರೇ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಅವನೇ ಬೇರೆ ಉತ್ತರವನ್ನ ಕೊಡ್ತಿರ್ತಾನೆ. ಅದೇ ಸಮಯಕ್ಕೆ ಈ ಗಲಾಟೆ ಕೇಳಿ ಅಲ್ಲಿಗೆ ಬಂದ ಅರ್ಜುನ್ ತಂಗಿ ನಮ್ಮ ಅಣ್ಣನನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಎಲ್ಲರ ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಈಗ ಆಫೀಸರ್ ವರ್ಮಾಗೆ ಅರ್ಜುನ್ ನ ಬಿಹೇವಿಯರ್ ಅನ್ನ ನೋಡಿ ಡೌಟ್ ಬರುತ್ತೆ. ಆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ರಿಸೆಪ್ಷನಿಸ್ಟ್ ಅನ್ನ ವಿಚಾರಿಸಿದಾಗ ಆಕೆ ಹೇಳೋದೇನಂದ್ರೆ, ಸರ್ ಅರ್ಜುನ್ ಒಬ್ಬ ವಿಚಿತ್ರವಾದ ಮನುಷ್ಯ, ಆತನಿಗೆ ಅವರಪ್ಪ ಇಷ್ಟು ದೊಡ್ಡ ಕಂಪನಿಯನ್ನ ಬರೆದುಕೊಟ್ಟು ಹೋಗಿದ್ರು ಕೂಡ ಆತ ಮಾತ್ರ ನಾನು ಮೂವಿ ಆಕ್ಟರ್ ಆಗ್ಬೇಕು ಅಂತ ಯಾವಾಗ್ಲೂ ರೂಮ್ ಅನ್ನ ಕ್ಲೋಸ್ ಮಾಡ್ಕೊಂಡು ರಿಹರ್ಸಲ್ ಮಾಡ್ತಿರ್ತಾನೆ. ಆತನನ್ನ ನೋಡಿದ್ರೆ ಆತ ಈ ಕೊಲೆಗಳನ್ನ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಸರ್ ಅಂತ ಹೇಳ್ತಾಳೆ. ಈಗ ಇದೆಲ್ಲವನ್ನ ನೋಡಿದ ವರ್ಮಾಗೆ ಖಂಡಿತವಾಗಿಯೂ ಅರ್ಜುನ್ ಈ ಕೊಲೆಗಳ ಹಿಂದಿರುವ ವ್ಯಕ್ತಿಯಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಇನ್ವೆಸ್ಟಿಗೇಷನ್ ನಲ್ಲಿ ಮೊದಲ ದಿನದಿಂದ ಕಲೆಕ್ಟ್ ಮಾಡಿಕೊಂಡಿದ್ದ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಮತ್ತೊಮ್ಮೆ ನೋಡಿದಾಗ ವರ್ಮಾಗೆ ಸಡನ್ ಆಗಿ ಒಂದು ವಿಷಯ ಫ್ಲಾಶ್ ಆಗುತ್ತೆ. ತಕ್ಷಣವೇ ವರ್ಮಾ ಹಾಗೂ ಅವನ ಟೀಮ್ ಅರ್ಜುನ್ ತಂಗಿ ಆರ್ತಿಯ ಕ್ಯಾಬಿನ್ಗೆ ಹೋಗ್ತಾರೆ. ಆರ್ತಿ, ನಿಮ್ಮಣ್ಣ ಅರ್ಜುನ್ ಹೆಸರನ್ನ ಬಳಸಿಕೊಂಡು ಇನ್ನು ಎಷ್ಟು ದಿನ ಕ್ರೈಮ್ ಗಳನ್ನ ಮಾಡ್ಬೇಕು ಅಂತ ಅಂದುಕೊಂಡಿದ್ಯಾ? ಟೋಲ್ ಗೇಟ್ ನ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಆ ದಿನ ನೀನು ಜೈಪುರ್ಗೆ ಹೋಗಿದ್ದೆ ಅಂತ ಗೊತ್ತಾಯ್ತು. ನಿಜ ಹೇಳು, ಇಲ್ಲಿವರೆಗೂ ನಡೆದಿರುವ ಆ ಹುಡುಗಿಯರ ಕೊಲೆಗಳ ಹಿಂದೆ ಹಾಗೂ ಪ್ರಾಸ್ಟಿಟ್ಯೂಷನ್ ನ ಹಿಂದೆ ನೀನೆ ತಾನೇ ಇದೆಯಾ ಅಂತ ಕೇಳ್ತಾನೆ. ಸ್ನೇಹಿತರೆ, ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ಈಗ ರಿವೀಲ್ ಆಗುತ್ತೆ. ಆರ್ತಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಎಜುಕೇಶನ್ ನಲ್ಲಿ ಹಾಗೂ ಸ್ಪೋರ್ಟ್ಸ್ ನಲ್ಲಿ ನಂಬರ್ 1. ಆದ್ರೆ ನಮ್ಮಪ್ಪ ಅವನೆಲ್ಲ ಕಂಪನಿಗಳನ್ನ ಹಾಗೂ ಆಸ್ತಿಗಳನ್ನ ಸಾಯೋದಕ್ಕೂ ಮುಂಚೆ ನನ್ನ ಅಣ್ಣ ಅರ್ಜುನ್ಗೆ ಟ್ರಾನ್ಸ್ಫರ್ ಮಾಡ್ದ. ಯಾಕಂದ್ರೆ ನಾನು ನಮ್ಮಪ್ಪನಿಗೆ 2ನೇ ಹೆಂಡತಿಯ ಮಗಳು. ನನ್ನ ತಾಯಿ ತೀರಿ ಹೋದ ನಂತರ ನಮ್ಮಪ್ಪ ನನ್ನನ್ನ ಅವರ ಮನೆಯಲ್ಲಿ ಇರಿಸಿಕೊಳ್ಳೋದನ್ನ ಬಿಟ್ಟು ಹಾಸ್ಟೆಲ್ಗೆ ಸೇರಿಸಿದ್ರು. ನನಗೆ ಚಿಕ್ಕ ವಯಸ್ಸಿನಿಂದಾನೇ ಅಪ್ಪನ ಪ್ರೀತಿ ಸಿಗ್ಲೇ ಇಲ್ಲ ಅಂತ ತುಂಬಾನೇ ದುಃಖ ಪಡ್ತಾಳೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಈ ಆರ್ತಿ ಒಬ್ಬಳು ಲೆಸ್ಬಿಯನ್ ಆಗಿರ್ತಾಳೆ. ಈಕೆ ಹಾಸ್ಟೆಲ್ ನಲ್ಲಿ ಓದುತ್ತಿದ್ದಾಗ ಈಕೆ ಫ್ರೆಂಡ್ಸ್ ಗಳು ಅವರ ಬಾಯ್ ಫ್ರೆಂಡ್ಸ್ ಗಳ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದನ್ನ ನೋಡಿ ಈಕೆಗೆ ಒಂದು ಐಡಿಯಾ ಬಂದಿರುತ್ತೆ. ಹಳ್ಳಿಯಿಂದ ಏನು ಗೊತ್ತಿರದ ಹುಡುಗಿಯರನ್ನ ಕರೆದುಕೊಂಡು ಬಂದು ಪ್ರಾಸ್ಟಿಟ್ಯೂಷನ್ ಮಾಡುವ ಐಡಿಯಾ ಈಕೆಗೆ ಬಂದಿರುತ್ತೆ. ಮತ್ತೊಂದು ಕಡೆ ಸಾಕಷ್ಟು ಆಸ್ತಿ ಹಾಗೂ ಕಂಪನಿಗಳಿದ್ದರೂ ಕೂಡ ಈ ಅರ್ಜುನ್ ಮಾತ್ರ ತಾನು ಆಕ್ಟರ್ ಆಗಬೇಕು ಅಂತ ಹುಚ್ಚನ ರೀತಿ ಯಾವಾಗ್ಲೂ ರೂಮ್ ನಲ್ಲೇ ಇರ್ತಿದ್ದ. ಇದನ್ನೇ ಯುಟಿಲೈಸ್ ಮಾಡಿಕೊಂಡ ಈ ಆರ್ತಿ ತನ್ನ ಅಣ್ಣ ಅರ್ಜುನ್ ಹೆಸರನ್ನ ಹೇಳಿ ಈ ಪ್ರಾಸ್ಟಿಟ್ಯೂಷನ್ ನ ಬಿಸ್ನೆಸ್ ಅನ್ನ ಶುರು ಮಾಡಿರ್ತಾಳೆ. ಹೀಗೆ ಎಲ್ಲವೂ ತಾನಂದುಕೊಂಡಾಗೆ ಸಲೀಸಾಗಿ ನಡೀತಿದೆ ಅನ್ನುವಾಗ ಆ ಜಾನ್ಸನ್ ತಾರಾಳನ್ನ ಸಾಯಿಸಿ ಬಿಟ್ಟಿರ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ ಅಜ್ಮಾ ದಿನ ಒಬ್ಬ ಕಸ್ಟಮರ್ ನ ಬಳಿ ಹೋಗಿದ್ದಾಗ ಅವನ ಲ್ಯಾಪ್ಟಾಪ್ ನಲ್ಲಿದ್ದ ತಾರಾಳ ಡೆಡ್ ಬಾಡಿಯ ಫೋಟೋವನ್ನ ಕ್ಯಾಪ್ಚರ್ ಮಾಡಿಕೊಂಡಿದ್ಲು ಅಲ್ವಾ. ಆಗ ಆ ದಿನ ರೂಮ್ ನಲ್ಲಿ ಅಜ್ಮಾಳ ಜೊತೆ ಇದ್ದಿದ್ದು ಈ ಆರ್ತಿನೇ. ಅಜ್ಮಾಗೂ ಕೂಡ ಮೊದಲೇ ಗೊತ್ತಿರುತ್ತೆ ಈ ಆರ್ತಿ ಒಬ್ಬಳು ಲೆಸ್ಬಿಯನ್ ಅಂತ. ಆದ್ರೆ ಈ ಆರ್ತಿನೇ ಅರ್ಜುನ್ ಅಂತ ಸುಳ್ಳು ಹೇಳಿಕೊಂಡು ಈ ಬಿಸ್ನೆಸ್ ಅನ್ನ ನಡೆಸುತ್ತಿದ್ದಾಳೆ ಅಂತ ಗೊತ್ತಿರೋದಿಲ್ಲ. ಆದ್ರೆ ಅಜ್ಮಾ ಆ ಡೆಡ್ ಬಾಡಿಯ ಫೋಟೋವನ್ನ ಮುಂದಿಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದಾಗ ಈ ಆರ್ತಿಗೆ ಬೇರೆ ದಾರಿ ಇಲ್ಲದೆ ಆಕೆಯನ್ನ ಸಾಯಿಸಿ ಬಿಟ್ಟಿರ್ತಾಳೆ. ಸ್ನೇಹಿತರೆ, ಇದರರ್ಥ ಆ ದಿನ ರಾತ್ರಿ ಬ್ಲಾಕ್ ಹುಡಿಯನ್ನ ಹಾಕಿಕೊಂಡು ಆ ಬಾರ್ಗೆ ಹೋಗಿ ಹುಡುಗರ ರೀತಿ ಕೊಲೆ ಮಾಡಿದ್ದು ಈ ಆರ್ತಿನೇ. ರಿಜ್ವಾನ್ ಈಕೆ ಬಳಿನೇ ಕೆಲಸ ಮಾಡ್ತಿದ್ದ ಕಾರಣ ಅವನನ್ನ ಅಲ್ಲಿಂದ ಬಿಟ್ಟು ಕಳಿಸಿರ್ತಾಳೆ. ಇದನ್ನೆಲ್ಲ ಹೇಳಿದ ನಂತರವೂ ಕೂಡ ನನ್ನನ್ನ ಅರೆಸ್ಟ್ ಮಾಡೋದಕ್ಕೆ ನಿಮ್ಮ ಬಳಿ ಯಾವ ಎವಿಡೆನ್ಸ್ ಗಳು ಕೂಡ ಇಲ್ಲ ಅಂತ ತುಂಬಾನೇ ಆರೋಗೆಂಟ್ ಆಗಿ ಹೇಳ್ತಾಳೆ. ಈಗ ವರ್ಮಾ ಈ ಕೊಲೆಗಳ ಹಿಂದೆ ಹಾಗೂ ಆ ಪ್ರಾಸ್ಟಿಟ್ಯೂಷನ್ ನ ಬಿಸ್ನೆಸ್ ನ ಹಿಂದೆ ಈ ಆರ್ತಿನೇ ಇದ್ದಾಳೆ ಅಂತ ಪ್ರೂವ್ ಮಾಡೋದಕ್ಕೆ ತಾನು ಕಲೆಕ್ಟ್ ಮಾಡಿಕೊಂಡಿರುವ ಎವಿಡೆನ್ಸ್ ಗಳನ್ನ ತೋರಿಸೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ಈ ಆರ್ತಿ ಅಮಿಷಳನ್ನ ಕೊಲೆ ಮಾಡೋದಕ್ಕೆ ಅಂತ ಹೋದಾಗ ಅವರಿಬ್ಬರ ಮಧ್ಯ ಫೈಟ್ ಆಗಿರುತ್ತೆ. ತನ್ನ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಅಮಿಷ ಈಕೆ ಮೇಲೆ ಅಟ್ಯಾಕ್ ಮಾಡಿದಾಗ ಆರ್ತಿಯ ಕೂದಲು ಅಲ್ಲಿ ಬಿದ್ದಿರುತ್ತೆ. ಆ ಕೂದಲಿನ DNA ಟೆಸ್ಟ್ ಅನ್ನ
ಮಾಡಿದಾಗ ಅದು ಆರ್ತಿದೆ ಅಂತ ವರ್ಮಾಗೆ ಕನ್ಫರ್ಮ್ ಆಗಿರುತ್ತೆ. ಹಾಗೂ ಅಮಿಷಾಳ ಡೆಡ್ ಬಾಡಿಯ ಪಕ್ಕದಲ್ಲಿ ಇಟ್ಟಿದ್ದ ಡೆತ್ ನೋಟ್ ನಲ್ಲಿ ಬರೆದಿದ್ದ ಹ್ಯಾಂಡ್ ರೈಟಿಂಗ್ ಈಗಿದೆ ಅಂತ ಕಂಡುಹಿಡಿದಿರ್ತಾನೆ. ಜೊತೆಗೆ ಈ ಆರ್ತಿ ತಾನು ಅರ್ಜುನ್ ಅಂತ ಸುಳ್ಳು ಹೇಳಿಕೊಂಡು ಬೇರೆ ಬೇರೆ ನಂಬರ್ ಗಳಿಂದ ಕಾಲ್ ಮಾಡ್ತಿರ್ತಾಳೆ ಅಲ್ವಾ. ಆ ಸಿಮ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋದಾಗ ಈಕೆ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಕ್ಯಾಪ್ಚರ್ ಆಗಿರ್ತಾಳೆ. ಈಗ ಈ ವರ್ಮಾ ತನ್ನನ್ನ ಅರೆಸ್ಟ್ ಮಾಡೋದು ಕನ್ಫರ್ಮ್ ಅಂತ ಗೊತ್ತಾಗುತ್ತಿದ್ದಂತೆ ಈ ಆರ್ತಿ ಅಲ್ಲಿದ್ದ ಪೊಲೀಸರಿಂದ ಹಾಗೂ ವರ್ಮನಿಂದ ತಪ್ಪಿಸಿಕೊಂಡು ಆ ಬಿಲ್ಡಿಂಗ್ ನ ಮಹಡಿಗೆ ಬಂದು ಅಲ್ಲಿಂದ ಕೆಳಗಡೆ ಹಾರಿ ಸೂಸೈಡ್ ಮಾಡಿಕೊಂಡು ಸತ್ತು ಹೋಗ್ತಾಳೆ. ಇದಾಗಿ ಮರುದಿನ ಈ ಕೇಸ್ ಹೇಗಿದ್ರು ಕ್ಲೋಸ್ ಆಯ್ತಲ್ಲ ಅಂತ ಮಾತನಾಡುತ್ತಾ ಕೂತಿದ್ದಾಗ ವರ್ಮನ ಟೀಮ್ ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬಳು ಲೇಡಿ ಆಫೀಸರ್, ಸರ್ ನಿಮಗೆ ಆರ್ತಿಯ ಮೇಲೆ ಹೇಗೆ ಅನುಮಾನ ಬಂತು ಅಂತ ಕೇಳ್ತಾಳೆ. ಅದಕ್ಕೆ ವರ್ಮಾ, ಆ ದಿನ ನಾವು ಅರ್ಜುನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋಗಿದ್ದಾಗ ಈ ಆರ್ತಿ ಕೂಡ ಅಲ್ಲಿಗೆ ಬಂದು ನಮ್ಮ ಮೇಲೆ ಕೂಗಾಡ್ತಿದ್ಲು ಅಲ್ವಾ. ಆಗ ಆಕೆ ಬ್ಯಾಗ್ ನಿಂದ ಒಂದು ಮ್ಯಾಚ್ ಬಾಕ್ಸ್ ಕೆಳಗಡೆ ಬಿತ್ತು. ಆ ಮ್ಯಾಚ್ ಬಾಕ್ಸ್ ಅನ್ನ ನೋಡಿ ಸಡನ್ ಆಗಿ ನನಗೆ ಒಂದು ವಿಷಯ ಸ್ಟ್ರೈಕ್ ಆಯ್ತು. ಆ ಮ್ಯಾಚ್ ಬಾಕ್ಸ್ ನ ಬಗ್ಗೆ ವಿಚಾರಿಸಿದಾಗ ಅದು ಕೇವಲ ರಾಜಸ್ಥಾನದ ಜೈಪುರ್ ನಲ್ಲಿ ಮಾತ್ರ ಸಿಗುತ್ತೆ ಅಂತ ಗೊತ್ತಾಯ್ತು. ಇದರರ್ಥ ಆ ದಿನ ಈ ಆರ್ತಿ ಕೂಡ ಜೈಪುರ್ಗೆ ಹೋಗಿದ್ಲು ಅಂತ ನನಗೆ ಅನುಮಾನ ಬಂತು. ಅಲ್ಲಿಂದ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಮ್ಯಾಚ್ ಮಾಡಿ ನೋಡಿದಾಗ ಈಕೆನೆ ಇದರ ಹಿಂದಿರೋದು ಅಂತ ಗೊತ್ತಾಯ್ತು ಅಂತ ಹೇಳ್ತಾನೆ. ಚಿತ್ರದ ಎಂಡ್ ಸೀನ್ ನಲ್ಲಿ ವರ್ಮಾ ಹಾಗೂ ಅವನ ಟೀಮ್ಗೆ ಮತ್ತೊಂದು ಕೇಸ್ ಅಸೈನ್ ಆಗುತ್ತೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.